ಬೆಂಗಳೂರಿನಲ್ಲೊಂದು ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ. ಅಪ್ರಾಪ್ತ ಮಗಳಿಂದಲೇ ತಾಯಿಯ ಕೊಲೆಯಾಗಿದೆ. ಸ್ನೇಹಿತರ ಜೊತೆ ಸೇರಿ ತಾಯಿಯನ್ನೇ ಮಗಳು ಕೊಂದು ಹಾಕಿದ್ದಾಳೆ. ಬೆಂಗಳೂರಿನ ಸುಬ್ರಹ್ಮಣ್ಯಪುರದಲ್ಲಿ ಮಹಿಳೆಯ ಹತ್ಯೆಯಾಗಿದೆ. ಉಸಿರುಗಟ್ಟಿಸಿ ಕೊಲೆ ಮಾಡಿ ನೇಣು ಹಾಕಿದ್ದಂತಹ ಪಾಪಿಗಳು. ಅಕ್ಟೋಬರ್ 25ರಂದು ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಹೇಳಿ ಬಿಂಬಿಸಿದ್ದ ಮಗಳು 35 ವರ್ಷದ ನೇತ್ರಾವತಿಯನ್ನ ಕೊಲೆ ಮಾಡಿದ್ದಂತಹ ಅಪ್ರಾಪ್ತ ಮಗಳು. ಕೊಲೆ ಬಳಿಕ 2 ದಿನ ಮನೆಯಲ್ಲೇ ಇರಲಿಲ್ಲ ಮಗಳು ಅನ್ನೋದು ಗೊತ್ತಾಗ್ತಾ ಇದೆ. ಅನುಮಾನ ಬಂದು ದೂರನ್ನ ನೀಡಿದಂತಹ ಮೃತ ನೇತ್ರಾವತಿ ಅಕ್ಕ. ದೊಡ್ಡಮ್ಮನ ಬಳಿ ಸುಳ್ಳು ಕತೆ ಕಟ್ಟಿದ್ದಂತಹ ನೇತ್ರಾವತಿ ಮಗಳು. ಪೊಲೀಸರು ವಿಚಾರಣೆ ನಡೆಸಿದಾಗ ಸತ್ಯ ಬಯಲಾಗಿದೆ. 5 ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಎಂಥ ಕಾಲ ಬಂತಪ್ಪ ಈಗಿನ ಮಕ್ಕಳು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಾಕ್ಥ್ರೂ ನಡೆಸಿದ್ದಾರೆ ಅಜಯ್ ಕುಮಾರ್. ನೋಡ್ತಾ ಹೋಗೋಣ ಬನ್ನಿ. ಸ್ವಂತ ಮಗಳೇ ತಾಯಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಒಂದು ಈಗಾಗಲೇ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ನಡೆದಿರುವಂತದ್ದು. ಅವರ ಏನು ಪ್ರೇಮದ ವಿಚಾರಕ್ಕೆ ಬೇಡ ಅಂತ ಹೇಳಿ ವಿರೋಧ ವ್ಯಕ್ತಪಡಿಸಿದಕ್ಕೆ ಈಗಾಗಲೇ ಕೊಲೆ ನಡೆದಿದೆ ಅಂತಾನು ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ನಾವು ಕೂಡ ಆ ಒಂದು ಕೊಲೆ ನಡೆದಂತ ಸ್ಥಳ ಜೊತೆಗೆ ಆ ತಾಯಿ ಮತ್ತೆ ಮಗಳು ವಾಸವಿದ್ದಂತ ಮನೆ ಮುಂಭಾಗದಲ್ಲಿ ಕೂಡ ಇರುವಂತದ್ದು. ಈಗ ಏನು ಕಾಣಿಸ್ತಾ ಇದೆ, ಇದೇ ಬಿಲ್ಡಿಂಗ್ ನ 2ನೇ ಫ್ಲೋರ್ ನಲ್ಲಿ ಅವರು ವಾಸ ಇದ್ರು ಅಂತ ಹೇಳಿ ಗೊತ್ತಾಗಿದೆ. ಶನಿವಾರ ರಾತ್ರಿ ಆಕೆ ತನ್ನ ಸ್ನೇಹಿತರೆಲ್ಲರೂ ಕೂಡ ಇಲ್ಲಿಗೆ ಬಂದಿರ್ತಾರೆ. ಆಕೆ ಮಾತಾಡೋಕ್ ಬಂದಿರ್ತಾಳೆ. ಆಗ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದಂತಹ ತಾಯಿ ಏನಿದ್ದಾಳೆ ಆಕೆ ಆಗ ತಕ್ಷಣ ಅದನ್ನ ವಿರೋಧ ವ್ಯಕ್ತಪಡಿಸ್ತಾಳೆ. ಅದಕ್ಕೆ ಸಿಟ್ಟಿಗೆದ್ದಂತಹ ಮಗಳು ಜೊತೆಗೆ ಆಕೆಯ ಸ್ನೇಹಿತರು ಕೂಡ ಇದ್ರು. ಆ ಸಂದರ್ಭದಲ್ಲಿ ಕೊಲೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಟವಲ್ ಅನ್ನ ಸುತ್ತಿ ಆಕೆಯನ್ನ ಕೊಲೆ ಮಾಡಿದ್ದಾರೆ. ಜೊತೆಗೆ ಮತ್ತೆ ಅನುಮಾನ ಬರಬಾರ್ದು ಅಂತ ಹೇಳಿ ತಕ್ಷಣ ಆಕೆಗೆ ನೇಣು ಹಾಕುವಂತ ಪ್ರಯತ್ನಕ್ಕೂ ಕೂಡ ಈಗಾಗ್ಲೇ ಮುಂದಾಗಿದ್ದಾರೆ. ಆಗ ನೇತ್ರಾವತಿ ಉಸಿರುಗಟ್ಟಿ ಈಗಾಗ್ಲೇ ಸಾವನ್ನಪ್ಪಿರ್ತಾರೆ. ಸಾವನ್ನಪ್ಪಿದ ತಕ್ಷಣ ಏನು ಆಕೆಗೆ ನೇಣು ಹಾಕಿ ಆ ನಂತರ ಅಲ್ಲಿಂದ ಎಲ್ಲರೂ ಕೂಡ ಎಸ್ಕೇಪ್ ಆಗಿರ್ತಾರೆ. ಮಾರನೇ ದಿನ ಕೂಡ ಫೋನ್ ಪಿಕ್ ಮಾಡಿರಲ್ಲ ಅಂತ ಹೇಳಿ ಅವರ ಅಕ್ಕ ಕೂಡ ಸೋಮವಾರದಾಗ ಬಂದು ನೋಡ್ತಾರೆ. ಆಗ ಕಿಟಕಿಯಿಂದ ನೋಡಿದಂತ ಸಂದರ್ಭದಲ್ಲಿ ಆಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಕೂಡ ಪತ್ತೆ ಆಗಿರ್ತಾರೆ. ತಕ್ಷಣ ಪೊಲೀಸರು ಕೂಡ ಮಾಹಿತಿ ಕೊಡ್ತಾರೆ. ಮೊದಲಿಗೆ ಇದೊಂದೆಲ್ಲೋ ಆತ್ಮಹತ್ಯೆ ಕೇಸ್ ಅಂತಾನು ಕೂಡ ಪೊಲೀಸರು ಅಂದಾಜಿರ್ತಾರೆ. ಆದ್ರೆ ಮಾರನೇ ದಿನ ಗೊತ್ತಾಗತ್ತೆ, ಎಲ್ಲೋ ಒಂದ್ ಕಡೆ ಅನುಮಾನ ಬಂದು ಇಲ್ಲ ಮಗಳು ಕೂಡ ಅಂತ್ಯಕ್ರಿಯೆಗೂ ಬಂದಿಲ್ಲ ಅಂತ ಹೇಳಿ ಹೇಳ್ದಂತ ಸಂದರ್ಭದಲ್ಲಿ ಮಿಸ್ಸಿಂಗ್ ಕೇಸ್ ಕೊಡ್ತಾರೆ. ಆಗ ಗೊತ್ತಾಗತ್ತೆ ಇದು ಒಂದು ಮರ್ಡರ್ ಕೇಸ್ ಅಂತ ಹೇಳಿ. ತಕ್ಷಣ ಅವರೆಲ್ಲರೂ ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅದೊಂದು ಮರ್ಡರ್ ಕೇಸ್ ಅಂತ ಹೇಳಿ. ಈಗಾಗಲೇ ಅವರ ಮಗಳು ಸೇರಿದಂತೆ ಇಲ್ಲಿಗೆ ಬಂದಂತಹ ಏನು ಯುವಕರೇನಿದ್ದಾರೆ ಅವರೆಲ್ಲರನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಯಾಕೆ ಹೆಸರನ್ನ ರಿವೀಲ್ ಮಾಡ್ತಿಲ್ಲ ಅಂದ್ರೆ ಎಲ್ಲರೂ ಕೂಡ ಇನ್ನೂ ಅಪ್ರಾಪ್ತರು, ಅಂದ್ರೆ 18 ವರ್ಷದ ಒಳಗೆ ಇರುವಂತವ್ರು ಕೂಡ ಅಂತ ಹೇಳಿ ಹೇಳಲಾಗ್ತಿರುವಂತದ್ದು. ಸೊ ಈಗ ಈ ಒಂದು ಕಾರಣದಿಂದಾಗಿ ಈಗ ಪೊಲೀಸರು ಕೂಡ ಈಗಾಗಲೇ ತನಿಖೆಗೆ ಮುಂದಾಗಿದ್ದಾರೆ. FIR ಕೂಡ ಫೈಲ್ ಮಾಡಿ ಈಗಾಗಲೇ ತನಿಖೆ ಮುಂದಾಗಿದ್ದಾರೆ. ಎಲ್ಲರನ್ನೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೇನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋ ನಂತರ ಮತ್ತೆ ವಶಕ್ಕೆ ಪಡ್ಕೊಂತಾರ ಸಹ ನಾವು ಕಾದ್ ನೋಡ್ಬೇಕಾಗಿದೆ. ಅಂದ್ರೆ ಈ ವಯಸ್ಸಿಗೆ ಈ ರೀತಿಯಾದಂತಹ ವಿಕೃತವಾದಂತಹ ಮನಸ್ಸಿದೆ ಅಂದ್ರೆ ಇದು ಯಾವ ರೀತಿಯ ಮನಸ್ಥಿತಿ ಅಂತಾನು ಕೂಡ ಒಂದ್ ರೀತಿ ಪ್ರಶ್ನೆ ಆಗತ್ತೆ. ಸಮಾಜದಲ್ಲೂ ಕೂಡ ಇದೊಂದ್ ರೀತಿ ಪ್ರಶ್ನೆಯಾಗಿ ಉಳ್ಕೊಳತ್ತೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್.